ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 4ನೇ ಅಧ್ಯಾಯವನ್ನು ಶುರು ಮಾಡೋಣ. ಏನು ಹೇಳಿದ್ರಿ ನೀವು? ಕೃತಿ ನಿಮ್ಮ ಲವ್ವರಾ? ಹಾಂ, ನನ್ನಿಂದ ಯಾಕೆ ವಿಷಯ ಮುಚ್ಚಿಟ್ಟಿದ್ರಿ? ಮದುವೆಗೆ ಮೊದಲೇ ಯಾಕೆ ನನಗೆ ಹೇಳಲಿಲ್ಲ? ನನ್ನ ಜೀವನ ಯಾಕೆ ಹಾಳು ಮಾಡಿದ್ರಿ ಎಂದು ಹೇಳಿ ಕುಸಿದು ಬಿದ್ದ ಅದಿತಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ, ಸ್ಟಾಪ್ ಇಟ್. ನಾನು ಯಾರಿಗೂ ಮೋಸ ಮಾಡಿಲ್ಲ. ನಿನ್ನನ್ನೇ ಅಂತಲ್ಲ, ನಾನು ಕೃತಿನ ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಮದುವೆಯಾಗಲು ತಯಾರಾಗಿರಲಿಲ್ಲ. ನಿಮ್ಮ ತಂದೆ ಕಡೆಯಿಂದಾನೇ ಮದುವೆ ಪ್ರಪೋಸಲ್ ಬಂದಿದ್ದು. ಯಾರ ಸಹವಾಸವೂ ಬೇಡ ಅಂತ ಇದ್ದ ನನ್ನನ್ನು ನನ್ನ ತಂದೆಯ ಮೇಲಿರುವ ಪ್ರೀತಿ ಕಟ್ಟಿಹಾಕಿತು. ಬಲವಂತವಾಗಿ ನಿನಗೆ ತಾಳಿ ಕಟ್ಟುವಂತೆ ಮಾಡಿದರು. ಹಾಗಾಗಿ ನಾನು ನಿನ್ನನ್ನು ಮದುವೆ ಆಗಿದ್ದು. ಯಾಕೆ, ನಿನಗೆ ನಾನು ಮೊದಲೇ ಪ್ರೀತಿಸಿದ ವಿಷಯ ಗೊತ್ತಿರಲಿಲ್ವಾ? ನಿನ್ನ ತಂದೆ ಜೈ ಅಂಕಲ್ಗೆ ನನ್ನೆಲ್ಲ ವಿಷಯ ಗೊತ್ತಿದೆ. 3 ವರ್ಷದಿಂದ ನನ್ನ ಪ್ರೀತಿಯನ್ನು ಕಳೆದುಕೊಂಡು ಒಂಟಿಯಾಗಿದ್ದ ನನ್ನನ್ನು ನೋಡಿ ಅವರೇ ಮದುವೆ ಪ್ರಸ್ತಾಪ ಮಾಡಿದ್ದು ಎಂದು ಎಲ್ಲ ಸತ್ಯ ಹೇಳಿದರೆ, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಂದೆಯೇ ತನ್ನ ಜೀವನ ಹಾಳು ಮಾಡಿರುವುದು ಎಂದು ತಿಳಿದ ಅದಿತಿಗೆ ಆದ ಆಘಾತ ಅಷ್ಟಿಷ್ಟಲ್ಲ. ಅಂದರೆ ನನ್ನನ್ನು ಬಿಟ್ಬಿಡ್ತೀರಾ? ನನಗೆ ಡೈವರ್ಸ್ ಕೊಟ್ಟು ನಿಮ್ಮ ಹುಡುಗಿ ಬಂದಾಗ ಅವ್ರ ಜೊತೆ ಹೋಗ್ತೀರಾ ಎಂದು ಅಳುತ್ತಾ ಕೇಳಿದಳು. ನೋ, ನನ್ನ ಮನೆಯವರ ಖುಷಿಗೋಸ್ಕರ ನಿನ್ನನ್ನು ಮದುವೆ ಆಗಿರೋದು. ಹಾಗಂತ ನಿನ್ನನ್ನು ಬಿಟ್ಟು ಕೃತಿ ಹಿಂದೆ ಹೋಗ್ತೀನಿ ಅಂತ ಯಾವತ್ತೂ ಅಂದ್ಕೋಬೇಡ. ಅವಳು ನನ್ನಿಂದ ದೂರ ಹೋಗಿದ್ದಾಳೆ. ಅವಳಿಗೆ ನಾನು ಬೇಡ. ಅವಳು ಮತ್ತೆ ನನ್ನ ಜೀವನಕ್ಕೆ ಬರೋದಿಲ್ಲ. ಇನ್ನು ಮುಂದೆ ಏನೇ ಇದ್ದರೂ ಅದು ನಿನ್ನ ಜೊತೆ ಮಾತ್ರ ಎಂದು ಗಂಭೀರವಾಗಿ ಹೇಳಿದಾಗ ಅಳುತ್ತಲೇ ಅವನತ್ತ ಆಶ್ಚರ್ಯದಲ್ಲಿ ನೋಡಿದ ಅದಿತಿ ಅವನನ್ನು ಬಿಗಿದಪ್ಪಿದಳು. ಹಾಗಾದರೆ ನಾವು ದೂರ ಆಗಲ್ಲ ಅಲ್ವಾ? ನನ್ನನ್ನು ದೂರ ಮಾಡಲ್ಲ ಅಲ್ವಾ ನೀವು ಎಂದು ಮತ್ತೆ ಖುಷಿಯಲ್ಲಿ ಕೇಳಿದಳು. ಇಲ್ಲ ಅಂತ ಹೇಳಿದ್ನಲ್ಲ, ನಡಿ ಮಲ್ಗು ಎಂದು ಅವಳನ್ನು ತಬ್ಬದೆ ನಿಂತಿದ್ದವ ಅವಳನ್ನು ದೂರ ಸರಿಸಿ ರೂಮಿನೊಳಗೆ ಹೋಗಲು ನೋಡಿದರೆ, ಅವನ ಕೈ ಹಿಡಿದ ಅದಿತಿ ಏನನ್ನೋ ತಿಳಿದುಕೊಳ್ಳಬೇಕೆಂಬ ಕುತೂಹಲದಲ್ಲಿ ಇದ್ದಳು. ಏನು ಎಂದು ಕಣ್ಣಲ್ಲೇ ಪ್ರಶ್ನಿಸಿದ. ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೇಳ್ತೀರಾ? ನಿಮಗೆ ನೋವು ಮಾಡಬೇಕು ಅಂತಲ್ಲ. ನಾನು ಹೆಚ್ಚು ಕಾದಂಬರಿ, ಸೀರಿಯಲ್ಸ್ ನೋಡಿ ಬೆಳೆದವಳು. ಕಾಲೇಜ್ನಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಆಗಬೇಕು ಅಂತ ಅಪ್ಪ ಅಮ್ಮನಿಂದ ಬಲವಂತ ಇರಲಿಲ್ಲ. ಹಾಗಾಗಿ ನಾನು ಲೈಫ್ನಲ್ಲಿ ಚಿಲ್ ಆಗಿರೋದು. ನನಗೆ ಈ ಲವ್ ಸ್ಟೋರಿ, ಹಾರರ್ ಸ್ಟೋರಿ ಅಂದರೆ ತುಂಬ ಇಷ್ಟ. ಪ್ಲೀಸ್ ಕೃತಿ ಬಗ್ಗೆ ಹೇಳ್ತೀರಾ ಎಂದು ಮುದ್ದಾಗಿ ಕೇಳಿದಳು. ರಿಯಲಿ ನಿನಗೆ ನನ್ನ ಲವ್ ಸ್ಟೋರಿಯಿಂದ ನೋವಾಗಲ್ವಾ ಎಂದ ಅಭಿರಾಮ್. ನೋ, ಈಗ ನಾನು ನಿಮ್ಮ ಹೆಂಡತಿ ಅಲ್ವಾ? ಮತ್ತಾರೂ ನಿಮ್ಮ ಜೀವನಕ್ಕೆ ಬರಲ್ಲ ಅನ್ನುವ ನಂಬಿಕೆ ನನಗಿದೆ. ಅದು ಅಲ್ಲದೆ ನೀವು ಕೃತಿ ಬಗ್ಗೆ ಇಷ್ಟೊಂದು ಬಿಲ್ಡಪ್ ಕೊಡೋದು ನೋಡ್ತಾ ಇದ್ದರೆ ದೇವರಾಣೆ ಅವಳು ನಿಮ್ಮ ಜೀವನಕ್ಕೆ ಬರಲ್ಲ ಅಂತ ತಿಳಿತು. ಸೊ ಪ್ಲೀಸ್ ಕತೆ ಹೇಳಿ ಎಂದು ಹೇಳುತ್ತಾ ತೂಗುಯಾಲೆಯ ಮೇಲೆ ಕುಳಿತು ಗಲ್ಲಕ್ಕೆ ಕೈ ಇಟ್ಟು ಅವನನ್ನೇ ನೋಡುತ್ತಾ ಕೇಳಿದಳು ಅದಿತಿ. ಶಿ ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಐ ಎವರ್ ಸೀನ್ ಇನ್ ಮೈ ಲೈಫ್. ಸೌಂದರ್ಯ, ಹಠ ಸಾಧಿಸುವ ಛಲ, ಕೋಪ, ಕೊಬ್ಬು, ಪೊಗರು ಎಲ್ಲ ಒಂದೇ ಹೆಣ್ಣಲ್ಲಿ ನೋಡಿದ್ದೀನಿ ಅಂದರೆ ಅದು ಅವಳಲ್ಲಿ ಮಾತ್ರ. ಶಿ ಈಸ್ ಎ ಬಾಂಬ್. ಕೋಪದಲ್ಲಿ ಸಿಡಿಸಿಡಿ ಎನ್ನುವ ಸರಪಟಾಕಿ. ಮಾತಾಡದೆ ಕಣ್ಣಲ್ಲೇ ಕೊಲ್ಲುತ್ತಿದ್ದ ರಾಕ್ಷಸಿ. ಈ ವಿಲನ್ನ ಸೋಡಾ ಎಂದು ಉತ್ಸಾಹದಲ್ಲಿ ಹೇಳಿದ ಅಭಿರಾಮ್ ವಸಿಷ್ಠ ಹಳೆ ಪ್ರೀತಿಯ ನೆನಪನ್ನು ಮಡದಿಯೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿ ಹೇಳಲು ಶುರು ಮಾಡಿದ. ಡಾಕ್ಟರ್ ಕೃತಿ, ವಾರ್ಡ್ ನಂಬರ್ 65ನಲ್ಲಿರುವ ಮಗುವಿನ ಕಂಡೀಷನ್ ಕ್ರಿಟಿಕಲ್ ಆಗಿದೆ, ಬೇಗ ಬನ್ನಿ ಎಂದು ಹಾಸ್ಪಿಟಲಿಂದ ಕಾಲ್ ಬಂದಾಗ ಬರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಾಕೆ ಟೇಬಲ್ ಮೇಲಿದ್ದ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದುಕೊಂಡು ಮತ್ತೊಂದು ಕೈಯಲ್ಲಿ ಇರ್ಫಾನ್ ಹಿಡಿದು ಕಾರ್ ಸ್ಟಾರ್ಟ್ ಮಾಡಿ ವೇಗವಾಗಿ ಹಾಸ್ಪಿಟಲ್ನತ್ತ ಬಂದವಳು ತನ್ನ ಸಹಾಯಕಿ ನರ್ಸ್ ಹತ್ತಿರ ಡೀಟೇಲ್ಸ್ ಪಡೆಯುತ್ತಾ ಉಟ್ಟಿದ್ದ ಸೀರೆಯ ಮೇಲೆಯೇ ಇರ್ಫಾನ್ ಹಾಕಿಕೊಂಡು ಆಪರೇಷನ್ ಥಿಯೇಟರ್ ಒಳಗೆ ಹೋದಳು. ಸಾವಿನ ದವಡೆಯಲ್ಲಿ ನಲುಗುತ್ತಿದ್ದ ಮಗುವಿನ ಜೀವ ಕಾಪಾಡಿ ಆಪರೇಷನ್ ಥಿಯೇಟರಿಂದ ಹೊರಬಂದವಳು ಮಗುವಿನ ಪೇರೆಂಟ್ಸ್ ಜೊತೆ ಮಾತಾಡಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಯೂನಿಫಾರ್ಮ್ ಬಿಚ್ಚಿಟ್ಟು ಆಪರೇಷನ್ ಮುಗಿದ ನಂತರ ಕಾರಿಡಾರ್ನಲ್ಲಿ ನಡೆದು ಹೋಗುತ್ತಿದ್ದ ಕೃತಿಗೆ ಗೆಳತಿ ಪ್ರಿಯಾ ಎದುರಾದಳು. ಕೃತಿ, ನಿನ್ನ ಜೊತೆ ಮಾತಾಡಬೇಕಿತ್ತು. ನಿನ್ನ ರಾಮ್ಗೆ ಮದುವೆ ಆಗಿದೆ ನೋಡು
ಎಂದು ಕೋಪದಲ್ಲಿ ಮೊಬೈಲ್ ಗ್ಯಾಲರಿ ಓಪನ್ ಮಾಡಿ ತೋರಿಸಿದಳು. ಸೆಂಟೆನ್ಸ್ ಸರಿ ಮಾಡ್ಕೊ ಮೊದಲು. ನನ್ನ ರಾಮ್ ಅಲ್ಲ, ಅಭಿರಾಮ್ ವಸಿಷ್ಠ ಅಷ್ಟೇ ಎಂದು ಯಾವುದೇ ಭಾವನೆ ವ್ಯಕ್ತಪಡಿಸದೆ ಕ್ಯಾಬಿನ್ ಕಡೆ ಹೆಜ್ಜೆ ಹಾಕಿದಳು. ಸೀರಿಯಸ್ಲಿ ನಿಂಗೇನು ಫೀಲ್ ಆಗ್ತಾ ಇಲ್ವಾ? ಕೂಗಿ ಕೇಳಿದಳು ಪ್ರಿಯಾ. ನೋ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿ ರಪ್ ಎಂದು ಬಾಗಿಲು ಹಾಕಿ ಚೇರ್ ಮೇಲೆ ಹೋಗಿ ಕುಳಿತುಕೊಂಡಳು. ಯಾರದ್ದೋ ಮದುವೆ ನಡೆದ್ರೆ ನನಗೇನು, ಮಾಡಲು ಬೇಕಾದಷ್ಟು ಕೆಲಸ ಇದಾವೆ ಕೃತಿ, ಅದ್ರ ಕಡೆ ಗಮನ ಹರಿಸು ಎಂದು ತನಗೆ ತಾನೇ ಹೇಳಿಕೊಂಡವಳ ಕೈ ಬೆರಳುಗಳು ಅರಿವಿಲ್ಲದೆ ಕೊರಳಲ್ಲಿದ್ದ ಚಿನ್ನದ ಸರವನ್ನು ಮುಟ್ಟಿ ನೋಡಿಕೊಂಡು ಸರದ ಡಾಲರ್ ಒಳಗಿದ್ದ ರಹಸ್ಯವು ಕೃತಿಯನ್ನು ಅಣಕಿಸುತ್ತಿತ್ತು. ಕಲ್ಲು ಹೃದಯದವಳ ಒಳಗೊಂದು ಹೇಳಲಾಗದ ಉತ್ತರಗಳಿವೆ. ಜಗತ್ತಿಗೆ ಭಾವನೆ ಇಲ್ಲದವಳು ಎಂದು ತೋರಿಸಿಕೊಳ್ಳುವವಳ ಮನದಲ್ಲಿ ಭಾವನೆಗಳ ಮಹಾಪೂರ ಉಕ್ಕಿ ಹೆಪ್ಪುಗಟ್ಟಿದೆ. ಜೀವ ಕೊಡುವಷ್ಟು ಪ್ರೀತಿಸಿದವನ ಪ್ರೀತಿಯನ್ನು ಕಾಲ ಕಸದಂತೆ ಕಂಡು ಎಲ್ಲರಿಂದ ದೂರವಾಗಿ ಬಂದಿದ್ದೇಕೆ? ಬರ್ದಿಟ್ಕೋ, ಈ ಜನ್ಮಕ್ಕೆ ನಾನೇ ನಿನ್ನ ಗಂಡ, ನೀನಲ್ಲ. ಬೇರೆ ಯಾರೇ ಅಡ್ಡ ಬಂದರೂ ನೀನು ನನ್ನವಳೆ. ಈ ವಿಲನ್ ಕೇವಲ ನಿಂಗೆ ಮಾತ್ರ ಸೀಮಿತ. ಎಷ್ಟು ಓಡ್ತೀಯ ಓಡು, ಕೊನೆಗೆ ನೀನು ಪಾತಾಳ ಲೋಕದಲ್ಲಿ ಅಡಗಿ ಕೂತಿದ್ರು ಅಲ್ಲಿಗೂ ಬರ್ತೀನಿ. ಸಾರಿ ಹೇಳ್ತೀನಿ, ಐ ಲವ್ ಯು ಸೋಡಾ ಎಂದು ಕೂಗಿ ಹೇಳಿದವನ ಧ್ವನಿ ಪಕ್ಕದಲ್ಲೇ ಕೇಳಿಸಿದಂತಾಗಿ ಬೆಚ್ಚಿದ ಕೃತಿ ಹಳೆಯ ನೆನಪಿಗೆ ಜಾರಿದಳು. ಹಾಸ್ಟೆಲ್ನಲ್ಲಿದ್ದ ಮಕ್ಕಳೆಲ್ಲ ದ್ವಿತೀಯ PUC ಮುಗಿಸಿ ತಮ್ಮ ತಮ್ಮ ಮನೆಗೆ ಹೋಗುತ್ತಿದ್ದರು. 2 ವರ್ಷಗಳ ಕಾಲ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದ ತಮ್ಮ ಮಕ್ಕಳದ್ದು ಮುದ್ದು ಮಾಡುತ್ತಾ ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದರೆ, ಕೃತಿ ಬಾಯಿಲ್ಲಿ ಎಂದು ಶಾಂತಿ ಅವರು ಕರೆದಾಗ ಮೆಟ್ಟಿಲುಗಳ ಮೇಲೆ ಕುಳಿತು ಎಲ್ಲರೂ ಹೋಗುವುದನ್ನೇ ನೋಡುತ್ತಿದ್ದ ಮುದ್ದಾದ ಕನ್ನಡಕದ ಹುಡುಗಿ ಮೂಗಿನಿಂದ ಜಾರಿದ ಕನ್ನಡಕವನ್ನು ಮೇಲಕ್ಕೆ ಸರಿಸಿ ಮೆಲ್ಲಗೆ ನಡೆಯುತ್ತಾ ಶಾಂತಿ ಬಳಿಗೆ ಬಂದಳು. ನಿನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗು, ಊರಿಗೆ ಹೊರಡಬೇಕು ಎಂದು ಶಾಂತಿ ಹೇಳಿದರೆ, ಅಮ್ಮ ಇರುವ ಊರಿಗಾ ಎಂದು ಆಸೆ ಕಂಗಳಲ್ಲಿ ಕೇಳಿದಳು ಕೃತಿ. ಅಯ್ಯೋ ಇಲ್ಲ ಪುಟ್ಟ, ಈಗ ನಾವು ಬೆಂಗಳೂರಿಗೆ ಹೋಗ್ತಿರೋದು. ಇನ್ಮುಂದೆ ನಾವು ಊಟಿಲಿರಲ್ಲ, ಬೆಂಗಳೂರೇ ನಮ್ಮ ವಾಸಸ್ಥಳ. ನಿನ್ನ ನೀಟ್ ಪರೀಕ್ಷೆ ಬೇರೆ ಇದೆ, ಅಲ್ಲೇ ಎಕ್ಸಾಮ್ ಬೀಳಬಹುದು. ನಿಂಗೂ ಮತ್ತೆ ಪ್ರಿಯಾಗೂ ಎಂದು ಹೇಳಿದಾಗ ಬೇಸರದಲ್ಲಿ ಸರಿ ಎಂದು ತಲೆಯಾಡಿಸಿ ತನ್ನ ರೂಮಿನತ್ತ ಹೋದಳು. ಪಾಪ, ತಾಯಿಯ ಮಮತೆ ಇಲ್ಲದೆ ಒಂಟಿಯಾಗಿ ಬೆಳೀತಾ ಇದ್ದಾಳೆ. ಮೈಕೈ ತುಂಬಿಕೊಂಡು ಎಷ್ಟು ಮುದ್ದಾಗಿದ್ದಾಳೆ. ಹಾಲಿನಂತಹ ಮೈಬಣ್ಣ, ತಿದ್ದಿ ತೀಡಿದಂತಹ ಕಣ್ಣು, ಮೂಗು, ತುಟಿ, ಸೌಂದರ್ಯ ಇದ್ದರೂ ಏನೂ ಪ್ರಯೋಜನ ಇಲ್ಲ. ಆ ರಾಕ್ಷಸಿ ಕಣ್ಣಿಗೆ ಬಿದ್ದರೆ ಜೀವನವೇ ಹಾಳು ಎಂದು ಹೇಳಿಕೊಂಡ ಶಾಂತಿಯವರು ತಮ್ಮ ಮೊಬೈಲಿಗೆ ಬರುತ್ತಿದ್ದ ಕರೆ ನೋಡಿ ಆಶ್ಚರ್ಯದಲ್ಲಿ ರಿಸೀವ್ ಮಾಡಿದರು. ಶಾಂತಿ ಅಕ್ಕ, ನನ್ನ ಹತ್ರ ಮಾತಾಡೋಕ್ಕೆ ಜಾಸ್ತಿ ಟೈಮ್ ಇಲ್ಲ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ. ಸೀರೆ ವ್ಯಾಪಾರಿ ಅಣ್ಣ ಬಂದು 1 ಲಕ್ಷ ದುಡ್ಡು ಕೊಡ್ತಾನೆ, ಮಗಳಿಗೆ ಕೊಟ್ಬಿಡು. ನಿಂಗೂ 20,000 ಕೊಟ್ಟು ಕಳಿಸಿದ್ದೀನಿ. ಅವಳು ಓದಿ ಡಾಕ್ಟರ್ ಆಗಲಿ. ಕೇಳಿದೆ ಅಂತ ಕೃತಿಗೆ ಹೇಳಬೇಡಿ ಎಂದು ಆತುರದಲ್ಲಿಯೇ ಮಾತು ಮುಗಿಸಿದ ಆಕೆ ಕಾಲ್ ಕಟ್ ಮಾಡಿದ್ದರು. ನಿಧಾನವಾಗಿ ಇಳೀರಿ, ಮೆಲ್ಲಗೆ. ಪ್ರಿಯಾ, ನೋಡ್ಕೊಂಡು ಬಸ್ಸಿಂದ ಇಳಿ. ಕೃತಿ, ಬಾಪುಟ್ಟ ಎಂದು ತಮ್ಮ ಮಗಳು ಪ್ರಿಯಾ ಹಾಗೂ ಕೃತಿಯನ್ನು ಬಸ್ನಿಂದ ಜೋಪಾನವಾಗಿ ಇಳಿಸಿಕೊಂಡ ಶಾಂತಿಯವರು ದೊಡ್ಡ 3-4 ಲಗೇಜ್ ಬ್ಯಾಗ್ಗಳನ್ನು ಒಂದೆಡೆ ಇಟ್ಟು ಆಟೋ ಕರೆದರು. ಏನಪ್ಪ, ವಿಜಯನಗರಕ್ಕೆ ಹೋಗಬೇಕಾಗಿತ್ತು, ಎಷ್ಟಾಗುತ್ತೆ ಎಂದು ಕೇಳಿ ಮೊದಲು ಕೃತಿ ಹಾಗೂ ಪ್ರಿಯಾಳನ್ನು ಹತ್ತಿಸಿ ನಂತರ ತಾವು ಅಡ್ಜಸ್ಟ್ ಮಾಡಿಕೊಂಡು ಕುಳಿತರು. ಒಂದು ಪುಟ್ಟ ಕೋಣೆ ಇರುವ ಮನೆಯದು. ಒಂದು ಹಾಲ್, ಅಡಿಗೆ ಮನೆ ಹಾಗೂ ಹಿಂದುಗಡೆ ಬಚ್ಚಲು ಮನೆ, ಇಷ್ಟೇ ಇದ್ದದ್ದು. ಸದ್ಯಕ್ಕೆ 1 ತಿಂಗಳು ವಾಸಿಸುವುದಕ್ಕೆ ಆ ಮನೆಯೇ ಸಾಕು ಎಂದು ನಿರ್ಧರಿಸಿದ ಶಾಂತಿಯವರು ಹುಡುಗಿಯರ ಕೈಯಲ್ಲಿ ಲಗೇಜ್ ಬ್ಯಾಗ್ ಕೊಟ್ಟು ಕಳಿಸಿ ಆಟೋದವನಿಗೆ ದುಡ್ಡು ಕೊಟ್ಟು ಒಳಗೆ ಹೋದರು. ಏನು ಮಕ್ಕಳ ಮನೆ ಇಷ್ಟ ಆಯ್ತಾ? ಇಕ್ಕಟ್ಟಾಗಿದೆ ಅಂತ ಬೇಸರ ಮಾಡ್ಕೋಬೇಡಿ. 1 ತಿಂಗಳಿಗೆ ಅಲ್ವಾ, ಆಮೇಲೆ ನೀವಿಬ್ಬರು ಹಾಸ್ಟೆಲ್ ಸೇರ್ತೀರಾ. ನಾನೊಬ್ಬಳೇ ಈ ಮನೇಲಿರೋದಲ್ವಾ, ರಜೆ ಇದ್ದಾಗ 1 ದಿನ ಬಂದು ಹೋಗ್ತೀರಾ ಅಷ್ಟೇ ಎಂದು ಹೇಳಿದವರು ಪಾತ್ರೆ ಪಗಡೆಗಳನ್ನು ಜೋಡಿಸಿಕೊಳ್ಳುತ್ತಿದ್ದರೆ ಪ್ರಿಯಾ ಹಾಗೂ ಕೃತಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡರು. ಅಂತೂ ಆ ಪುಟ್ಟ ಮನೆಯಲ್ಲಿ ಈ ಮೂವರ ದಿನಾಚರಣೆ ಶುರುವಾಗಿತ್ತು.
ನೀಟ್ ಪರೀಕ್ಷೆಗೆ ಚೆನ್ನಾಗಿ ಓದಿಕೊಂಡು ಬರೆದು ಬಂದಿದ್ದ ಮಕ್ಕಳು ರಿಸಲ್ಟ್ಗಾಗಿ ಕಾಯುತ್ತಿದ್ದರು. ನಿರೀಕ್ಷೆಯಂತೆ ಒಳ್ಳೆ ರ್ಯಾಂಕ್ ಪಡೆದಿದ್ದವರಿಗೆ ಒಂದೇ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿತ್ತು. ಹಾಂ, ಸರಿ ಸರಿ ಸರ್, ನಾಳೆ ಕರ್ಕೊಂಡು ಬರ್ತೀನಿ ಸರ್ ಇಬ್ಬರನ್ನು. ತುಂಬ ಧನ್ಯವಾದಗಳು. ನಾನು ಅಲ್ಲೇ ಹಾಸ್ಟೆಲ್ಗೆ ಅಡುಗೆ ಕೆಲಸದವಳಾಗಿ ಸೇರ್ಕೋತೀನಿ ಎಂದು ಕೃತಿ ಪ್ರಿಯಾ ಓದಿದ್ದ ಬೋರ್ಡಿಂಗ್ ಸ್ಕೂಲ್ ಪ್ರಿನ್ಸಿಪಾಲ್ ಜೊತೆ ಮಾತು ಮುಗಿಸಿದ ಶಾಂತಿ ಅವರು ನಾಳೆಯೇ ಕಾಲೇಜ್ ಅಡ್ಮಿಷನ್ ಅನ್ನುವುದನ್ನು ತಿಳಿಸಿದರು. ಕೃತಿ, ಯಾಕಿಷ್ಟು ಮಂಕಾಗಿದೆಯಾ? ಬೋರ್ಡಿಂಗ್ ಸ್ಕೂಲಲ್ಲಿದ್ದ ರೌಡಿ ಕೃತಿ ಎಲ್ಲೋ ಕಾಣೆಯಾಗಿದ್ದಾಳೆ. ಬೆಂಗಳೂರು ಹೊಸ ಊರು ಅಂತ ಭಯ ಆಗ್ತಿದ್ಯಾ? ಅದೂ ಅಲ್ಲದೆ ನಾವು ಸೇರ್ತಿರೋ ಕಾಲೇಜ್ನಲ್ಲಿ ಬರೀ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ ಲಕ್ಷ ಲಕ್ಷ ಕಟ್ಟಿ ಓದ್ತಾರಂತೆ. ಸದ್ಯ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಂದರೂ ಮೆರಿಟ್ ಮೇಲೆ ಸೀಟ್ ಸಿಕ್ಕಿದೆ ಎಂದು ಜೀನ್ಸ್ ಪ್ಯಾಂಟ್ ಮೇಲೆ ಟಾಪ್ ಹಾಕಿಕೊಂಡು ಸ್ಕ್ರಾಪ್ ಸುತ್ತಿಕೊಂಡ ಪ್ರಿಯಾ ಗೆಳತಿಗೆ ಹೇಳಿದಳು. ಹೊಸ ಊರು ಅಂತೇನಿಲ್ಲ, ನಾನೆಲ್ಲೇ ಹೋದರೂ ನನ್ನಂತನನ ಬಿಟ್ಕೊಡಲ್ಲ. ಆದರೆ ಅಮ್ಮನ ನೋಡೋಕೆ ಆಗಲಿಲ್ವಲ್ಲ ಅನ್ನೋದೇ ಬೇಜಾರಾಗ್ತಿರೋದು. ಅಮ್ಮ ಯಾಕೆ ನನ್ನ ದೂರ ಇಟ್ಟಿದ್ದಾರೆ? ನಾನು ಯಾಕೆ ಅವರಿರೋ ಊರಿಗೆ ಹೋಗಬಾರ್ದು? ಯಾರೂ ನನಗೆ ಉತ್ತರ ಕೊಡ್ತಿಲ್ಲ. ಶಾಂತಿ ಆಂಟಿ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟರೂ ಸಹ ಹೆತ್ತ ತಾಯಿನೇ ಅಲ್ವಾ? ತಿಂಗಳಿಗೊಂದ್ಸಲ ಫೋನ್ ಮಾಡಿ, ಅದು ಕೂಡ 1 ನಿಮಿಷ ಮಾತನಾಡಿದರೆ ಹೆಚ್ಚು. ಅವಳು ಕಳಿಸೋ ದುಡ್ಡು ಬೇಡ ನನಗೆ, ಅವಳ ಪ್ರೀತಿ ಬೇಕು. ಇದ್ಯಾಕೆ ಅವಳಿಗೆ ಅರ್ಥ ಆಗ್ತಿಲ್ಲ ಎಂದು ಅಸಹಾಯಕತೆಯಲ್ಲಿ ಕೃತಿ ಹೇಳಿದರೆ, ನಾವಿನ್ನೂ ಚಿಕ್ಕವರು, ನಮಗೆ ಈಗಲೇ ಏನೂ ಅರ್ಥ ಆಗಲ್ಲ ಅಂತ ನಮ್ಮಮ್ಮ ಹೇಳಿದ್ದಾರಲ್ಲ. ನೀನು ಬೇಗ ಮೆಡಿಕಲ್ ಮುಗಿಸಿ ಜಾಬ್ ತಗೊಂಡು ಅಮ್ಮನನ್ನು ನಿನ್ನ ಜೊತೆ ಇರಿಸ್ಕೊಳ್ಬಹುದು. ಅದಕ್ಕಾಗಿ ಅಲ್ವಾ ನೀನು ಹಗಲು ರಾತ್ರಿ ಅಂದೇ ಓದ್ತಿರೋದು? ಇಷ್ಟು ವರ್ಷನೇ ಕಾದಿದೆಯಾ, ಇನ್ನೊಂದು 4-5 ವರ್ಷ ತಾನೇ? ಕಣ್ಮುಚ್ಚಿ ಕಣ್ಬಿಡೋ ಅಷ್ಟರಲ್ಲಿ ಕಳೆದು ಹೋಗುತ್ತೆ. ನಡಿ, ಇವತ್ತು ಅಡ್ಮಿಷನ್ ಇದೆ. ನಮ್ಮ ಪ್ರಿನ್ಸಿಪಲ್ ಸರ್ ನಮಗಾಗಿ ಕಾಯ್ತಿರ್ತಾರೆ, ಹೋಗೋಣ ಎಂದು ಹೇಳಿದಾಗ ಒಲ್ಲದ ಮನಸ್ಸಿನಲ್ಲಿಯೇ ಸರಿ ಎಂದು ತಲೆಯಾಡಿಸಿದ ಕೃತಿ ಕನ್ನಡಿ ಮುಂದೆ ನಿಂತು ತಲೆಬಾಚಿಕೊಂಡಳು. ಮಂಡಿಯ ತನಕವಿದ್ದ ಸ್ಕರ್ಟ್ ಮೇಲೆ ಕಪ್ಪು ಬಣ್ಣದ ತುಂಬು ತೋಳಿನ ಶರ್ಟ್ ಹಾಕಿ ಅದರ ಮೇಲೊಂದು ಕೋಟ್ ರೀತಿ ಹಾಕಿದವಳು ಮುಖಕ್ಕೇನೂ ಅಲಂಕಾರ ಮಾಡಿಕೊಳ್ಳದೆ ಕಣ್ಣಿಗೆ ಕನ್ನಡಕ ಹಾಕಿಕೊಂಡು ಬ್ಯಾಗ್ ನೇತು ಹಾಕಿಕೊಂಡಾಗ ಅವಳ ಸರಳ ಅಲಂಕಾರಕ್ಕೆ ನಗುತ್ತಾ ಪ್ರಿಯಾ ದೃಷ್ಟಿ ತೆಗೆದಳು. ಇನ್ನೂ ಈ ಕನ್ನಡಕನ ಬಿಡಲ್ಲ ಅಲ್ವಾ ನೀನು? ಕನ್ನಡಕ ತೆಗೆದ್ರೆ ದೊಡ್ಡ ಹುಡುಗಿಯ ರೀತಿ ಕಾಣಿಸ್ತೀನಿ ಅಂತ ಭಯನಾ? ಈ ಕನ್ನಡಕ, ಈ ನಿನ್ನ ಸ್ಕರ್ಟ್ ಹಾಗೂ ಟಾಪ್ನಲ್ಲಿ PU ಓದ್ತಿರೋ ಹಳೆಯ ಕೃತಿಯ ಹಾಗೆ ಕಾಣ್ತಿದ್ಯಾ. ಸರಿ ಬಾ ಹೋಗೋಣ ಎಂದು ಹೇಳಿದಾಗ ಅವಳೊಂದಿಗೆ ಹೆಜ್ಜೆ ಹಾಕುವ ಕೃತಿ ಏನೋ ನೆನಪಾಗುತ್ತಿದ್ದ ಹಾಗೆ ತನ್ನ ಕಾಲೇಜ್ ಬ್ಯಾಗ್ ಓಪನ್ ಮಾಡಿದವಳು ಅದರಲ್ಲಿದ್ದ ಪುಟ್ಟ ಗಣೇಶನ ಮೂರ್ತಿಯನ್ನು ಟೇಬಲ್ ಮೇಲಿಟ್ಟು ಕೈ ಮುಗಿದು, ಅಪ್ಪ ಗಣೇಶ, ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡು. ನಾನು ಬೇಗ ಮೆಡಿಕಲ್ ಮುಗಿಸಿ ಡಾಕ್ಟರ್ ಆಗಿ ನನ್ನ ಅಮ್ಮನನ್ನು ನನ್ನ ಜೊತೆ ಕರ್ಕೊಂಡು ಬರಬೇಕು. ಅದೆಲ್ಲ ಆಗಬೇಕು ಅಂದರೆ ನೀನು ಯಾವಾಗಲೂ ನನ್ನ ಜೊತೆ ಇರಬೇಕು ಎಂದು ಕೈ ಮುಗಿದವಳು ಹೊರಡೋಣ ಎಂದು ಹೇಳಿದಾಗ ನಗುವ ಪ್ರಿಯಾ ಅಮ್ಮನನ್ನು ಕರೆದಳು. ರೆಡಿಯಾದ್ರ ಮಕ್ಕಳ? ಬನ್ನಿ, ಇಲ್ಲಿಂದ ಬಸ್ ಹಿಡಿದು ನಿಮ್ಮ ಕಾಲೇಜ್ಗೆ ಹೋಗಬೇಕು, ನಡೀರಿ ಎಂದು ಅವರಿಬ್ಬರನ್ನು ಬಸ್ ಸ್ಟಾಪ್ಗೆ ಕರೆದುಕೊಂಡು ಹೋಗಿ ಕಾಲೇಜ್ ಮುಂದೆ ಇಳಿದರು. ವಸಿಷ್ಠ ಗ್ರೂಪ್ ಆಫ್ ಕಾಲೇಜ್ ಎನ್ನುವ ದೊಡ್ಡ ವಿಶ್ವವಿದ್ಯಾಲಯದ ಒಳಗೆ ಹೋದವರು ಊಟಿ ಬೋರ್ಡಿಂಗ್ ಸ್ಕೂಲ್ ಪ್ರಿನ್ಸಿಪಲ್ ಸಹಾಯದಿಂದ ಇಬ್ಬರ ಅಡ್ಮಿಷನ್ ಮುಗಿಸಿದರು. ಕೃತಿ, ಪ್ರಿಯಾ ಇಬ್ಬರೂ ಮೆರಿಟ್ ಮೇಲೆ ಬಂದು ಈ ಕಾಲೇಜಿನಲ್ಲಿ ಸೀಟ್ ತೆಗೆದುಕೊಂಡಿದ್ದೀರಾ. ಈ ಕಾಲೇಜಿನಲ್ಲಿ ಅಷ್ಟು ಸುಲಭವಾಗಿ ಪ್ರತಿಭಾನ್ವಿತ ಮಕ್ಕಳಿಗೆ ಸೀಟ್ ಸಿಗುವುದು ಕಷ್ಟ. ಆದರೆ ನೀವು ನಿಮ್ಮ ಪರಿಶ್ರಮದಿಂದ ಇಲ್ಲಿಗೆ ಸೇರಿದ್ದೀರಾ. ಇಲ್ಲಿ ಓದು ಮುಗಿಸಿ ಹೋಗುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಜೀವನದಲ್ಲಿ ಬಹಳ ಮುಂದೆ ಬರ್ತಾರೆ. ನೀವಿಬ್ಬರೂ ಕೂಡ ಆ ಸಾಲಿಗೆ ಸೇರಬೇಕು. ನಾಳೆಯಿಂದ ಕಾಲೇಜ್ ಶುರುವಾಗುತ್ತೆ. ಈ ಕಾಲೇಜ್ನಲ್ಲಿ ಬರೀ ಮೆಡಿಕಲ್ ಕಾಲೇಜ್ ಮಾತ್ರ ಇಲ್ಲ, ಇಲ್ಲಿ ಇಂಜಿನಿಯರಿಂಗ್ ಬ್ಲಾಕ್ ಇದೆ, BSc, BBM, BA ಹಲವಾರು ಕೋರ್ಸ್ಗಳು ಇದೆ. ಎಲ್ಲ ಸ್ಟೂಡೆಂಟ್ಸ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಓದಿ ಮುಗಿಸಿ ಎಂದು ತಮ್ಮ ನೆಚ್ಚಿನ ವಿದ್ಯಾರ್ಥಿನಿಯರನ್ನು ಬೆನ್ನು ತಟ್ಟಿದ ಪ್ರಿನ್ಸಿಪಾಲ್ ಸರ್ ಅಲ್ಲಿಂದ ಹೋದರೆ ಅವರಿಬ್ಬರನ್ನು ಬಟ್ಟೆ ಅಂಗಡಿಗೆ ಕರೆದುಕೊಂಡು ಹೋಗಿ ಅವರು ಕೇಳಿದ ಬಟ್ಟೆ ಕೊಡಿಸುವ ಶಾಂತಿಯವರು ಹಾಸ್ಟೆಲ್ನಲ್ಲಿ ಅಡ್ಮಿಷನ್ ಮಾಡಿಸಿ
ಸಂಜೆಯೇ ಅವರಿಬ್ಬರನ್ನು ಹಾಸ್ಟೆಲಲ್ಲಿ ಬಿಟ್ಟು ತಾವಿರುವ ರೂಮ್ಗೆ ಹೋದರು. ಅದೊಂದು ಭವ್ಯವಾದ ಬಂಗಲೆ. ಆ ಬಂಗಲೆಯ ನಡುಮನೆಯಲ್ಲಿ ಎಲೆ ಅಡಿಕೆ ಬಾಯಿಗೆ ಹಾಕಿಕೊಂಡು ಜಗಿಯುತ್ತಿದ್ದ ಹೆಂಗಸು ಒಳಬಂದ ಪೊಲೀಸರ ಗುಂಪು ನೋಡಿ ವ್ಯಂಗ್ಯವಾಗಿ ನಕ್ಕಳು. ಇದೇ ಮನೆನಾ ಎಂದು ಕೇಳಿದ ಪೊಲೀಸ್ ಅಧಿಕಾರಿ ಸುತ್ತಲೂ ನೋಡುತ್ತಾ ಆ ಹೆಂಗಸನ್ನು ನೋಡಿ ಅಸಹ್ಯ ನೋಡಿದಂತೆ ಮುಖ ತಿರುಗಿಸಿದ. ಕೆಂಪು ಹಾಗೂ ಕಪ್ಪು ಬಣ್ಣದ ಸೀರೆಯು ಅವಳ ಮೈಮೇಲೆ ನಿಂತಿರಲಿಲ್ಲ. ಕೊರಳಲ್ಲಿರುವ ದಪ್ಪ ಮಂಗಳಸೂತ್ರ, ಹಣೆಯಲ್ಲಿರುವ ಕಾಸಗಲದ ಕುಂಕುಮ, ಬಣ್ಣ ಹಚ್ಚಿದ ಕೆಂಪು ದಪ್ಪ ತುಟಿಗಳು, ಸೆರಗು ಜಾರಿ ದರ್ಶನ ನೀಡುತ್ತಿರುವ ತುಂಬಿದೆದೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ತಲೆ ತಗ್ಗಿಸುವಂತೆ ಮಾಡಿದ್ದವು. "ಏನ್ ಸಾಹೇಬ, ನನ್ನ ಅರಮನೆ ಹುಡ್ಕೊಂಡು ಬಂದಿದೀಯಾ? ಏನಾದರೂ ಕೆಲಸ ಇತ್ತೇನು?" ಎಂದು ಎಲೆ ಅಡಿಕೆ ಜಿಗಿಯುತ್ತಾ ವಯ್ಯಾರದಿಂದ ಕೇಳಿದಳು. "ಹೇ ಬಂಗಾರಮ್ಮ, ಇವತ್ತು ನಿನ್ನ ಆಟನ ನಿಲ್ಲಿಸೋಕೆ ಸಾಕ್ಷಿ ಸಮೇತ ಬಂದಿದ್ದೀನಿ. ಕಾನ್ಸ್ಟೇಬಲ್ಸ್, ಅರೆಸ್ಟ್ ಮಾಡಿ" ಎಂದು ಕೋಪದಲ್ಲಿ ಹೇಳಿದಾತ ಕ್ಷಣದಲ್ಲೇ ಧರೆಗುರುಳಿದ. ಈ ಮುತ್ತೈದೆ ಬಂಗಾರಮ್ಮನ ಎದುರೇ ಮಾತಾಡ್ತಾನೆ ಮಗನೇ, ಸಾಯಿ ಎಂದು ಶೂಟ್ ಮಾಡಿದ್ದ ರಕ್ಕಸಿ ಉಳಿದವರ ಕಡೆ ನೋಡಿದಾಗ ತಾವೇನು ನೋಡೇ ಇಲ್ಲ ಎನ್ನುವ ಹಾಗೆ ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿ ಎಸ್ಕೇಪ್ ಆಗಿದ್ದರು. ಈ ಸುಲ್ತಾನ್ಪೇಟೆ ಬಂಗಾರಮ್ಮನ ಕ್ವಾಟೆಗೆ ನುಗ್ತಾರೆ. ಯಾವ ಗಂಡಸೂ ನನ್ನನ್ನು ನಾಶ ಮಾಡಲು ಆಗಲ್ಲ. ಮತ್ತೊಂದು ಜನ್ಮ ಎತ್ತಿ ದುರ್ಗವ್ವನೇ ಬರಬೇಕೇನೋ. ಇಲ್ಲೇನಿದ್ರೂ ಈ ಬಂಗಾರಮ್ಮನ ಮುಂದೆ ಕಾನೂನು ಸರ್ಕಾರ ಎಂದು ಘರ್ಜಿಸುವ ರಕ್ಕಸಿಯನ್ನು ನಾಶ ಮಾಡಲು ಈಗಾಗಲೇ ಒಂದು ಶಕ್ತಿ ಹುಟ್ಟಿದೆ ಎನ್ನುವ ಅರಿವೇ ಇಲ್ಲ ಆಕೆಗೆ. CM ಇಂದ ಹಿಡಿದು ಪಾರ್ಲಿಮೆಂಟ್ ತನಕ ಹಿಡಿತ ಹೊಂದಿರುವ ಈ ರಕ್ಕಸಿ ಸುಲ್ತಾನ್ಪೇಟೆಯಲ್ಲಿ ಮಹಾರಾಣಿ ಇದ್ದಂತೆ. ಹೆಣ್ಣು ಮಕ್ಕಳ ವ್ಯಾಪಾರ ಮಾಡುವ ಈಕೆ ಕೋಟ್ಯಾಂತರ ರೂಪಾಯಿ ಹೊಂದಿರುವ ಶ್ರೀಮಂತ ಹೆಣ್ಣು. ಇವಳ ಕೊಬ್ಬಡಗಿಸಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಕಾಪಾಡುವವರು ಯಾರಿರಬಹುದು? ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.